ಆತ್ಮೀಯ ವಿದ್ಯಾರ್ಥಿಗಳೇ, ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ಸ್ವಾಗತ. ಇವತ್ತು 10ನೇ ತರಗತಿ ಗಣಿತ ಇನ್ನೊಂದು ಘಟಕದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಅದು ಯಾವುದಪ್ಪ ಅಂದ್ರೆ ತ್ರಿಕೋನಮಿತಿಯ ಪ್ರಸ್ತಾವನೆ. ಅದರಲ್ಲಿ ಕೆಲವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಫಸ್ಟ್ ನಾನಿಲ್ಲಿ ಹೇಳ್ಕೊಡ್ತೇನೆ. ಅಂದ್ರೆ ಏನು ನೆನ್ಪಿಟ್ಕೋಬೇಕು ಆ ಸಂಗತಿಗಳನ್ನ ಇಲ್ಲಿ ನಾನು ಹೇಳ್ಕೊಡ್ತೇನೆ. ಇವನು ಕಂಪಲ್ಸರಿ ಲೆಕ್ಕ ಮಾಡ್ಬೇಕಾದ್ರೆ ಇವು ಬೇಕಾಗ್ತೈತಿ. ಅದನ್ನ ನೋಡೋಣ. ಫಸ್ಟ್ ತ್ರಿಕೋನಮಿತಿ ಅನುಪಾತಗಳು ನೋಡೋಣ. ಇಲ್ಲಿ ಒಂದು ಲಂಬಕೋನ ತ್ರಿಭುಜವನ್ನ ತೆಗೆದುಕೊಳ್ಬೇಕು. ಅದರಲ್ಲಿ ಎ ಬಿ ಸಿ ಅಂತ ಮಾಡಿ ತೀಟಾವನ್ನ ಸಿ ಅಂತ ಟೀಟಾ ತಗೊಂಡ್ರೆ ಅವಾಗ ಸೈನ್ ಟೀಟಾ ಕಾಸ್ ಟೀಟಾ ಏನಾಗ್ತದ ಅನ್ನೋದನ್ನ ಇಲ್ಲಿ ಗಮನಿಸೋಣ. ಫಸ್ಟ್ ಟೀಟಾ ವನ್ನ ಸಿಗೆ ನಾ ಟೀಟಾ ಅಂತ ತಗೊಂಡು ಬಿ ಇದು 90 ಡಿಗ್ರಿ ಆಯ್ತು. ಇದರ ಎದುರಿಗಿನ ಒಂದು ರೇಖೆಯನ್ನ ನಾವು ವಿಕರ್ಣ ಅಂತ ಕರಿತೇವಿ. ಟೀಟಾ ನಾವು ಸಿ ಅಂತ ಟೀಟಾ ತಗೊಂಡ್ರೆ ಅದ್ರ ಎದುರಿಗಿನ ಒಂದು ಬಾಹುವನ್ನ ಅಭಿಮುಖ ಬಾಹು ಅಂತ ತಗೋಬೇಕು. ಅದರ ಪಕ್ಕದಲ್ಲಿ ಇರುವಂತ ಬಾಹುವನ್ನ ನಾವು ಪಾರ್ಶ್ವಬಾಹು ಅಂತ ತೆಗೆದುಕೊಳ್ಬೇಕು. ಫಸ್ಟ್ ಇನ್ನೊಮ್ಮೆ ಹೇಳ್ತೇನೆ. ಬಿ 90 ಡಿಗ್ರಿ ಆದ್ರೆ ಅದ್ರ ಎದುರಿಗಿನ ಬಾಹುವನ್ನ ನಾವು ವಿಕರ್ಣ ಅಂತ ತಗೋಬೇಕು. ಟೀಟಾ ಸಿ ಅಂತ ಟೀಟಾ ತಗೊಂಡ್ರೆ ಅದ್ರ ಎದುರಿಗಿನ ಬಾಹುವನ್ನ ಅಭಿಮುಖ ಬಾಹು ಅಂತ ತಗೋಬೇಕು. ಮತ್ತೆ ಅದರ ಪಕ್ಕದಲ್ಲಿರುವ ಬಾಹುವನ್ನ ಪಾರ್ಶ್ವಬಾಹು ಅಂತ ತಗೊಂಡು ಈಗ ನಾವ ಸೈನ್ ಟೀಟಾ ಈಸ್ ಈಕ್ವಲ್ ಟು ಸೈನ್ ಟೀಟಾವನ್ನ ಹೆಂಗ್ ಕಂಡುಹಿಡಿದು ಸೈನ್ ಟೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಅಪಾನ್ ವಿಕರ್ಣ ಅಂತ ನೆನ್ಪಿಟ್ಕೋಬೇಕು. ಅಭಿಮುಖ ಬಾಹು ಅಪಾನ್ ವಿಕರ್ಣ ಅದು ಯಾವ್ದಪ್ಪ ಅಂತಂದ್ರ ಅಭಿಮುಖ ಬಾಹು ಎ ಬಿ ಅಪಾನ್ ಎ ಸಿ. ವಿಕರ್ಣ ಅಂದ್ರ ಎ ಸಿ ಅಂದ್ರೆ ಸೈನ್ ತೀಟಾವನ್ನ ಈ ತರ ನಾವ ಬರ್ಕೋಬೇಕು. ನೆಕ್ಸ್ಟ್ ಕಾಸ್ ತೀಟಾ ಹೋಗುನಂತ. ಕಾಸ್ ತೀಟಾ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಅಪಾನ್ ವಿಕರ್ಣ. ಪಾರ್ಶ್ವಬಾಹು ಅಪಾನ್ ವಿಕರ್ಣ ಅಂದ್ರ ಪಾರ್ಶ್ವಬಾಹು ಯಾವ್ದಿಲ್ಲ ಬಿ ಸಿ, ಪಾರ್ಶ್ವಬಾಹು ಅಪಾನ್ ವಿಕರ್ಣ ಅಂದ್ರ ಎ ಸಿ. ನೆಕ್ಸ್ಟ್ ಟ್ಯಾನ್ ಟೀಟಾ ನೋಡೋಣ. ಟ್ಯಾನ್ ಟೀಟಾ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು ಅಂತ ಆಗ್ತದೆ. ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು ಇಸ್ ಈಕ್ವಲ್ ಟು ಎ ಬಿ ಅಪಾನ್ ಬಿ ಸಿ ಅಂತ ಬದ್ಕೊಳ್ಬೇಕು. ನೆಕ್ಸ್ಟ್ ಕೊಸೆಕ್ ಟೀಟಾ ಅಂತಂದ್ರ ಸೈನ್ ಟೀಟಾರ ವಿರುದ್ಧ ಅಂದ್ರ ಉಲ್ಟಾ ಬರ್ಕೊಳ್ಳೋದು. ಅಂದ್ರ ವಿಕರ್ಣ ಅಪಾನ್ ಅಭಿಮುಖ ಬಾಹು. ಈಗ ಸೈನ್ ಟೀಟಾ ಏನೈತಿಲ್ಲೇ ಅಭಿಮುಖ ಬಾಹು ಅಪಾನ್ ವಿಕರ್ಣ ಐತಲ್ಲ. ಕೊಸೆಕ್ ಟೀಟಾ ಏನಾಗ್ತೈತಿ ವಿಕರ್ಣ ಅಪಾನ್ ಅಭಿಮುಖ ಬಾಹು ಅಂತ ಆಗ್ತದ. ಅಂದ್ರೆ ವಿಕರ್ಣ ಅಂದ್ರ ಎ ಸಿ ಅಪಾನ್ ಎ ಬಿ ಅಂತ ಆಗ್ತದ. ಅದಕ್ಕ ಎ ಸಿ ಅಪಾನ್ ಎ ಬಿ ಅಂತ ಬರ್ಕೊಂಡಿರುದು. ಈಗ ಸೆಕ್ ಟೀಟಾ ಹೆಂಗ್ ಕಂಡು ಹಿಡಿದು ಅದು ಕಾಸ್ ಟೀಟಾರ ವಿರುದ್ಧ ಆಗ್ತದೆ, ಉಲ್ಟಾ. ಅಂದ್ರ ವಿಕರ್ಣ ಅಪಾನ್ ಪಾರ್ಶ್ವಬಾಹು, ವಿಕರ್ಣ ಅಪಾನ್ ಪಾರ್ಶ್ವಬಾಹು. ಆದ್ರಿಂದ ವಿಕರ್ಣ ಅಂದ್ರ ಎ ಸಿ ಅಪಾನ್ ಪಾರ್ಶ್ವಬಾಹು ಅಂದ್ರ ಬಿ ಸಿ. ನೆಕ್ಸ್ಟ್ ಕಾಟ್ ಟೀಟಾ. ಇಲ್ಲಿ ಕಾಟ್ ಟೀಟಾ ಏನ್ ತಗೋಬೇಕು ಅಂತಂದ್ರೆ ಕಾಟ್ ಟೀಟಾ ಟ್ಯಾನ್ ಟೀಟಾರ ಅಪೋಸಿಟ್. ಅದಕ್ಕ ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು ಇಸ್ ಈಕ್ವಲ್ ಟು ಬಿ ಸಿ ಅಪಾನ್ ಎ ಬಿ. ನೋಡೋಣ. ಕಾಟ್ ಟೀಟಾ ಅದು ಟ್ಯಾನ್ ಟೀಟಾರ ವಿರುದ್ಧ. ಟ್ಯಾನ್ ಟೀಟಾ ಏನೈತಿಲ್ಲೇ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು ಐತಿ. ಈಗ ಕಾಟ್ ಟೀಟಾ ಏನಾಗ್ತೈತಿ ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು ಅಂದ್ರ ಬಿ ಸಿ ಅಪಾನ್ ಎ ಬಿ ಅಂತ ಆಗ್ತದ. ಇನ್ನೊಮ್ಮೆ ಹೇಳ್ತೀನಿ. ಸೈನ್ ಟೀಟಾ ಅಭಿಮುಖ ಬಾಹು ಅಪಾನ್ ವಿಕರ್ಣ ಅಂತ ತಗೋಬೇಕು. ಕಾಸ್ ಟೀಟಾ ಪಾರ್ಶ್ವಬಾಹು ಅಪಾನ್ ವಿಕರ್ಣ ಅಂತ ತಗೋಬೇಕು. ಟ್ಯಾನ್ ಟೀಟಾ ಈ ಚಿತ್ರದ ಮೂಲಕ ನೋಡಿ ತಗೋಬೇಕದ್ನ. ಟ್ಯಾನ್ ಟೀಟಾ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು. ಕೊಸೆಕ್ ಟೀಟಾ ಸೈನ್ ಟೀಟಾರ ಅಪೋಸಿಟ್ ಅಂದ್ರ ಉಲ್ಟಾ ತಗೊಳುದು. ಸೆಕ್ ಟೀಟಾ ಕಾಸ್ ಟೀಟಾರ ಅಪೋಸಿಟ್ ಮಾಡುದು. ನೆಕ್ಸ್ಟ್ ಕಾಟ್ ಟೀಟಾ ಅಂದ್ರ ಟ್ಯಾನ್ ಟೀಟಾರ ಅಪೋಸಿಟ್ ತಗೊಳುದು. ಈ ತರ ತಗೊಂಡ ಮುಂದ ಮತ್ತೇನ್ ಕೇಳ್ತಾರಿಲ್ಲೇ ತ್ರಿಕೋನಮಿತಿ ವಿಲೋಮ ಅನುಪಾತಗಳು ಅಂತ ಕೇಳ್ತಾರ. ಈಗ ಸೈನ್ ಟೀಟಾ ಇದು ಕೆಲವು ಲೆಕ್ಕ ಬಿಡಿಸುವಾಗ ಇದು ಬೇಕಾಗ್ತೈತಿ. ಅದಕ್ಕೆ ಇದನ್ನು ಕೂಡ ನೆನ್ಪಿಟ್ಕೋಬೇಕು. ಏನಪ್ಪಾ
ಸೈನ್ ಥೀಟಾ ಅನ್ನ ನಾನು ಈ ತರ ಕೂಡ ವಿಲೋಮ ಅನುಪಾತದಲ್ಲಿ ಬರಿಬಹುದು. 1 ಕೊಸೆಕ್ ಥೀಟಾ ಅಂತ ಬರಿಬಹುದು. ಅದೇ ರೀತಿ ಕಾಸ್ ಥೀಟಾವನ್ನ 1 ಸೆಕ್ ಥೀಟಾ ಅಂತ ಬರ್ದ್ಕೊಳ್ಬಹುದು. ಅದೇ ರೀತಿ ಟ್ಯಾನ್ ಥೀಟಾ ಅನ್ನ 1 ಕಾಟ್ ಥೀಟಾ, ಕೊಸೆಕ್ ಥೀಟಾ ಅನ್ನ 1 ಸೈನ್ ಥೀಟಾ. ಈಗ ನಾ ಸೈನ್ ಥೀಟಾ ಅನ್ನ 1 ಕೊಸೆಕ್ ಥೀಟಾ ಬರ್ದೆ, ಅದೇ ರೀತಿ ಕೊಸೆಕ್ ಥೀಟಾವನ್ನ 1 ಸೈನ್ ಥೀಟಾ ಅಂತ ಬರ್ಕೋಬೇಕು. ನೆಕ್ಸ್ಟ್ ಸೆಕ್ ಥೀಟಾ ಅನ್ನ 1 ಕಾಸ್ ಥೀಟಾ ಅಂತ, ಕಾಟ್ ಥೀಟಾ ಅನ್ನ 1 ಟ್ಯಾನ್ ಥೀಟಾ. ಇವನ್ನೆಲ್ಲ ನೆನ್ಪಿಟ್ಕೋಬೇಕು. ಅದ್ರ ಸಂಬಂಧ ನಾ ಇಲ್ಲೇ ಬರೆಸ್ತಾ ಇರೋದು. ಟ್ಯಾನ್ ಥೀಟಾ ಅನ್ನ ಈ ತರಾನು ಬರೀಬಹುದು. ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಅಂತ ಬರ್ದ್ಕೊಳ್ಬಹುದು. ಈಗ ನೆಕ್ಸ್ಟ್ ಕಾಟ್ ಥೀಟಾ ಅನ್ನ ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ. ಅದೇ ರೀತಿ ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಈಸ್ ಈಕ್ವಲ್ ಟು ಏನಾಗ್ತೈತಿ 1 ಆಗ್ತೈತಿ. ನೆಕ್ಸ್ಟ್ ಕಾಸ್ ಥೀಟಾ ಇಂಟು ಸೆಕ್ ಥೀಟಾ ಈಸ್ ಈಕ್ವಲ್ ಟು ಏನು 1. ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಈಸ್ ಈಕ್ವಲ್ ಟು ಏನು 1 ಅಂತ. ಇವು ಎಲ್ಲ ಲೆಕ್ಕದಲ್ಲಿ ಬಿಡಿಸುವಾಗ ಬೇಕಾಗ್ತೈತಿ, ಅದಕ್ಕೆ ಇದನ್ನ ನಾನಿಲ್ಲಿ ಹೇಳ್ಕೊಟ್ಟಿದ್ದೇನೆ. ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದೆ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳು. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೋಡೋಣ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಏನು 1 ಆದ್ರೆ ಅದನ್ನ ನಾವು ಈ ತರನು ಕೂಡ ಬರ್ತ್ಕೊಳ್ಬಹುದು. ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಹಾಗೆ ಇದೆ, 1 ಇರ್ಲಿ, ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈ ಸೈಡ್ ಹೋದ್ರ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಯ್ತು. ಆದ್ರಿಂದ ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಅದೇ ರೀತಿ ಕಾಸ್ ಸ್ಕ್ವೇರ್ ಥೀಟಾ ಅನ್ನ ನಾನು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಈ ತರಾನು ಕೂಡ ಬರ್ತ್ಕೋಬಹುದು. ನೆಕ್ಸ್ಟ್ ಎರಡನೇ ಒಂದು ನಿತ್ಯ ಸಮೀಕರಣ ತ್ರಿಕೋನ ಮಿತಿದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಥೀಟಾ, ಅಥವಾ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾನ ಈ ಸೈಡ್ ತಗೊಂಡ್ರೆ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಮೂರನೇ ನಿತ್ಯ ಸಮೀಕರಣ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ, ಅಥವಾ ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಇವು ಮೂರು ನಿತ್ಯ ಸಮೀಕರಣಗಳನ್ನ ಕಂಪಲ್ಸರಿ ನೆನ್ಪಿಟ್ಕೋಬೇಕು. ಇಲ್ಲೇ ನಾನು ಇನ್ನೊಂದು ತ್ರಿಕೋನಮಿತಿ ಅನುಪಾತವನ್ನ ಥೀಟಾ ಚೇಂಜ್ ಮಾಡಿದಾಗ ಹೇಗ್ ಬರಿಬೇಕು ಅನ್ನೋದನ್ನ ಕೊಟ್ಟೇನೆ. ಈಗ ಒಂದನೇದ್ರಲ್ಲಿ ನಾನು ಥೀಟಾವನ್ನ ಸಿ ಗೆ ಇಟ್ಕೊಂಡಿದ್ದೆ. ಈಗ ಅದೇ ಥೀಟಾವನ್ನ ನಾನು ಎಗೆ ಇಟ್ಕೋತೀನಿ. ಇದಂತೂ 90 ಡಿಗ್ರಿ ಇರ್ತದೆ, ಹೌದಿಲ್ಲ? ಈಗ ಎಗೆ ನಾ ಥೀಟಾ ಇಟ್ಕೊಂಡ್ರೆ ಸೈನ್ ಥೀಟಾ ಕಾಸ್ ಥೀಟಾ ಏನ್ ಬರಿಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಚಿತ್ರ ನೋಡೋಣ. ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ, ಅದೇ ರೀತಿ ಬಿ ಲಂಬಕೋನ ಆದ್ರೆ ಅದರ ಎದುರಿಗಿನ ಒಂದು ಬಾಹು ವಿಕರ್ಣ. ಈಗ ಎ ಥೀಟಾ ಅಂತ ತಗೊಂಡ್ವಿ ಅಂತಂದ್ರೆ, ಲೆಕ್ಕದಲ್ಲಿ ತಗೊಂಡ್ವಿ ಅಂತಂದ್ರೆ ಅದ್ರ ಎದುರಿಗಿನ ಬಾಹು ಏನಾಗ್ತೈತಿ ಅಭಿಮುಖ ಬಾಹು ಆಗ್ತೈತಿ. ಆಮೇಲೆ ಅದರ ಪಕ್ಕದಲ್ಲಿರುವಂತ ಬಾಹು ಏನಾಗ್ತೈತಿ ಪಾರ್ಶ್ವಬಾಹು. ಈಗ ನಾವು ಸೈನ್ ಥೀಟಾ ಕಾಸ್ ಥೀಟಾ ಏನೇನಾಗ್ತೈತಿ ಅನ್ನೋದನ್ನ ಗಮನಿಸೋಣ. ಸೈನ್ ಥೀಟಾ ಏನಪ್ಪಾ ಅಭಿಮುಖ ಬಾಹು ಅಪಾನ್ ವಿಕರ್ಣ, ಆದ್ರಿಂದ ಬಿ ಸಿ ಅಪಾನ್ ಎ ಸಿ. ನೆಕ್ಸ್ಟ್ ಕಾಸ್ ಥೀಟಾ ಪಾರ್ಶ್ವಬಾಹು ಅಪಾನ್ ವಿಕರ್ಣ, ಆದ್ರಿಂದ ಎ ಬಿ ಅಪಾನ್ ಎ ಸಿ, ಎ ಬಿ ಅಪಾನ್ ಎ ಸಿ. ನೆಕ್ಸ್ಟ್ ಟ್ಯಾನ್ ಥೀಟಾ ಏನಾಗ್ತೈತಿ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು, ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು, ಬಿ ಸಿ ಅಪಾನ್ ಎ ಬಿ. ನೆಕ್ಸ್ಟ್ ಕೊಸೆಕ್ ಥೀಟಾ, ಕೊಸೆಕ್ ಥೀಟಾ ನೋಡೋಣ. ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು ಇದು ಸೈನ್ ಥೀಟಾರ ಅಪೋಸಿಟ್ ಅಥವಾ ವಿರುದ್ಧ, ವಿಕರ್ಣ ಅಪಾನ್ ಅಭಿಮುಖ ಬಾಹು ಎ ಸಿ ಅಪಾನ್ ಬಿ ಸಿ. ಸೆಕ್ ಥೀಟಾ ಇಸ್ ಈಕ್ವಲ್ ಟು ವಿಕರ್ಣ ಅಪಾನ್ ಪಾರ್ಶ್ವಬಾಹು. ಇವಾಗ ಎರಡಕ್ಕೂ ವಿಕರ್ಣ ಮೇಲೆ ಬರ್ತೈತಿ, ಆಮೇಲೆ ಪಾರ್ಶ್ವಬಾಹು ಅಂತ ಬರ್ತೈತಿ. ಅದೇ ರೀತಿ ಎ ಸಿ ಅಪಾನ್ ಎ ಬಿ. ಕಾಟ್ ಥೀಟಾ ಟ್ಯಾನ್ ಥೀಟಾರ ಅಪೋಸಿಟ್, ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು. ಇವನ್ ಮೂರು ಗುರ್ತಾದ್ರೆ ಸೈನ್ ಕಾಸ್ ಗುರ್ತಾದ್ರೆ ಕೊಸೆಕ್ ಸೆಕ್ ಅನ್ನು ಕೂಡ ಈಸಿಲಿ ನಾವು ಉಲ್ಟಾ ಬರ್ಕೊಂಡ್ ಬಿಟ್ರೆ ಬರ್ತೈತಿ. ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು ಎ ಬಿ ಅಪಾನ್ ಎ ಸಿ ಅಂತೇಳಿ. ಈಗ ನಾನೀಗ ಇವೆಲ್ಲ ನಾನು ಹೇಳಿದೆ ಈಗ, ಹೌದಾ? ಒಂದ್ ಲೆಕ್ಕ ಹೆಂಗ್ ಮಾಡೋದು ಅನ್ನೋದನ್ನ ಒಂದ್ ಲೆಕ್ಕನು ಕೂಡ ಇಲ್ಲೇ ತೋರ್ಸೇ ಬಿಡ್ತೇನಂತ. ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಸೈನ್ ಥೀಟಾ ಮತ್ತು ಕಾಸ್ ಅಲ್ಫಾ
ಗಳ ಬೆಲೆಗಳನ್ನ ಕಂಡುಹಿಡಿಯಿರಿ. ಒಂದ ಚಿತ್ರ ಕೊಟ್ಟಾರ, ನಾನೀಗ 2 ಚಿತ್ರದ ಮೂಲಕ ಹೇಳ್ಕೊಟ್ಟೆ ನಿಮ್ಗ. ಈಗ ಒಂದ ಚಿತ್ರದಲ್ಲಿ ಹೆಂಗ್ ಸೈನ್ ಥೀಟಾ ಕಾಸ್ ಆಲ್ಫಾ ಹೆಂಗ್ ನೋಡುದು ಅಂತೆ. ಫಸ್ಟ್ ಚಿತ್ರ ಬಿಡಿಸ್ಕೋಬೇಕು. ಪಿ ಕ್ಯೂ ಆರ್, ಕ್ಯೂ ಇದು 90 ಡಿಗ್ರಿ, ಮತ್ತ ಇದ್ರ ಒಂದು ಎದುರಿಗಿನ ಬಾಹು ಏನಾಗ್ತೈತಿ, ವಿಕರ್ಣ. ಟೀಟಾ ಇದನ್ನ ಕೊಟ್ಟಾರಂದ್ರ ಇದು ಅಭಿಮುಖ ಬಾಹು. ಇದ್ರ ಪಕ್ಕದಲ್ಲಿ ಏನಾಗ್ತೈತಿ, ಪಾರ್ಶ್ವಬಾಹು. ಆಯ್ತಾ? ಈಗ ಇದ್ರದ ಬಗ್ಗೆ ಅಷ್ಟೇ ನೋಡೋಣ. ಸೈನ್ ಥೀಟಾ ಏನಾಗ್ತೈತಿ, ಸೈನ್ ಥೀಟಾ ಅಭಿಮುಖ ಬಾಹು ಅಪಾನ್ ವಿಕರ್ಣ ಆಗ್ತೈತಿ. ಅಭಿಮುಖ ಬಾಹು ಅಪಾನ್ ವಿಕರ್ಣ ಇಸ್ಕೊಟ್ಟು ಈ ಥೀಟಾ ಇಲ್ಲಿ ಕೊಟ್ಟಾರಂದ್ರೆ ಇದ್ರ ಎದುರಿಗಿನ ಬಾಹು ಅಭಿಮುಖ ಬಾಹು, ಮತ್ತಿದು ವಿಕರ್ಣ. ಅಭಿಮುಖ ಬಾಹು ಏನಾಯ್ತು, ಕ್ಯೂ ಆರ್ ಅಪಾನ್ ಪಿ ಆರ್. ಅಂದ್ರ ಕ್ಯೂ ಆರ್ ಬೆಲೆ ಎಷ್ಟು ಕೊಟ್ಟಾರ ನಂಗೆ, 5 ಸೆಂಟಿಮೀಟರ್, 5 ಅಪಾನ್ ಪಿ ಆರ್ ಬೆಲೆ ಎಷ್ಟು, 13. 5 ಅಪಾನ್ 13 ಬರ್ಕೊಂಡು. ಈಗ ಕಾಸ್ ಅಲ್ಫಾ ಹೆಂಗ್ ಕಂಡು ಹಿಡಿದು, ಇದು ಅಲ್ಫಾ ಹೌದಾ. ಈಗ ಇದು ಅಲ್ಫಾ ಅಂದ್ರ ಅವಾಗ ಏನಾಗ್ತತಿ, ಇದ್ರ ಎದುರಿಗಿನ ಬಾಹು ಅಭಿಮುಖ ಬಾಹು ಆಗ್ತೈತಿ ಅವಾಗ. ಮತ್ತೆ ಇದ್ರ ಪಕ್ಕದಲ್ಲಿ ಬಾಹು ಏನಾಗ್ತತಿ, ಪಾರ್ಶ್ವಬಾಹು ಆಗ್ತತಿ. ಹೌದಾ, ಚೇಂಜ್ ಆಗ್ತೈತಿ. ಅವಾಗ ಕಾಸ್ ಅಲ್ಫಾ ಅಂದ್ರ, ಕಾಸ್ ಅಂದ್ರೆ ಏನಪ್ಪಾ, ಪಾರ್ಶ್ವಬಾಹು ಅಪಾನ್ ವಿಕರ್ಣ. ವಿಕರ್ಣ ಅಂತೂ ಚೇಂಜ್ ಆಗಂಗಿಲ್ಲ, ಅದೇ ಇರ್ತದ. ಪಾರ್ಶ್ವಬಾಹು ಅಪಾನ್ ವಿಕರ್ಣ ಈಸ್ ಈಕ್ವಲ್ ಟು ಕ್ಯೂ ಆರ್ ಅಪಾನ್ ಪಿ ಆರ್. ಇದು ಕೂಡ 5 ಅಪಾನ್ 13 ಆನ್ಸರ್ ಬರ್ತೈತಿ. ಈ ತರ ಇದು ಲೆಕ್ಕ ಅಂದ್ರ ಅನುಪಾತಗಳನ್ನ ನಾವು ಚಿತ್ರದ ಮೂಲಕ ಹೆಂಗ್ ಬಿಡಿಸ್ಬೇಕು ಅನ್ನೋದು ಒಂದು ಸ್ಮಾಲ್ ಎಕ್ಸಾಂಪಲ್ ಮೂಲಕ ಹೇಳಿಕೊಟ್ಟಿದ್ದೇನೆ. ಓಕೆ, ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನ ನಾನು ಮುಕ್ತಾಯ ಮಾಡ್ತೀನಿ.